ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇದು ನಂದು ಬುಧವಾರದ ವ್ಲಾಗ್ ನೋಡ್ರಿ. ಏನಂತ ಹೇಳಿದ್ರೆ, ಬೆಳಿಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೈತ್ರಿ. ಅಡುಗೆದು ಆಗೈತಿ, ನಾಷ್ಟನೂ ಆಗೈತಿ. ಹಂಗೆ ಗುಬ್ಬಿಗೆ ಮಲಗಿಸಿನೂ ಆಯ್ತು ನೋಡ್ರಿ. ಈಗ ಹಂಗೆ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಂಥದ್ದು ನಂದು ಓನ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಏನು ವಿಚಾರ ಅಂತ ಹೇಳಿ ತಮ್ಮನೇಲಿ ನೋಡಿರ್ತೀರಿ. ಆಫ್ಟರ್ ಸಿ ಸೆಕ್ಷನ್ ಆದವರು ಯಾವ ರೀತಿ ನಾವು ಅದ್ರ ಬಗ್ಗೆ ಕೇರ್ ಮಾಡ್ಕೋಬೇಕು, ಆಮೇಲೆ ಬೆಲ್ಟ್ ಯೂಸ್ ಮಾಡೋದ್ರಿಂದ ಏನೇನು ಯೂಸ್ ಆಗುವಂಥದ್ದು, ಆಮೇಲೆ ನೋವಿಗೆ ಏನಾದರೂ ಪ್ರಾಬ್ಲಮ್ ಆಕ್ಕತಿ ಏನು ಅಂತ ಹೇಳಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ನಾನಿವತ್ತು ಶೇರ್ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ನಂದು ಎರಡೂ ಸಿ ಸೆಕ್ಷನ್ ನೋಡ್ರಿ, ಸೃಜನಂದಾತು ಗುಬ್ಬಿದ್ದಾತು, ಎರಡು ಸಿ ಸೆಕ್ಷನ್ನ. ಸೊ ಹಾಗಾಗಿ ಈ ವಿಚಾರ ನನಗೆ ಗೊತ್ತಿದ್ದಂಥದ್ದು, ನನ್ನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡೇನಿ ನೋಡ್ರಿ. ಯಾಕಂತ ಹೇಳಿದ್ರೆ, ನಾನು ಮಾಡಿದಂಥ ಒಂದಷ್ಟು ಮಿಸ್ಟೇಕು ಇವಾಗ ಏನು ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಎಲ್ಲ ಆದವ್ರು ಯಾರಾದರೂ ನೋಡಕತ್ತಿದ್ರಿ ಅಂದರೆ ಅವರಿಗೆ ಒಂದು ಸ್ವಲ್ಪ ಆದರೂ ಯೂಸ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಈ ವಿಚಾರನ ನನ್ನ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಂಥದ್ದು ನೋಡ್ರಿ. ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಏನಂತ ಹೇಳಿದ್ರೆ, ಮೊದಲನೇಕ ಸೃಜನಂದು ಡೆಲಿವರಿ ರೀ, ಅವನು ಸಿ ಸೆಕ್ಷನ್, ಗುಬ್ಬಿದ್ದು ಸಿ ಸೆಕ್ಷನ್ನ. ಫಸ್ಟ್ ನಂದು ಸೃಜನಂದು ಯಾಕೆ ಸಿ ಸೆಕ್ಷನ್ ಆಯ್ತು ಅನ್ನೋ ವಿಚಾರನ ನಿಮ್ಗೆ ಹೇಳ್ಬಿಡ್ತೇನೆ ನಾನು. ಯಾಕಂತ ಹೇಳಿದ್ರೆ, ನಂಗೆ ಅವಾಗ ಏನಂತ ಹೇಳಿದ್ರೆ, ಡಾಕ್ಟರ್ ಏನು ಡೇಟ್ ಕೊಟ್ಟಿದ್ರಲ್ಲ, ಡೆಲಿವರಿ ಡೇಟ್, ಆ ಡೇಟ್ ಬಂದ ಕೂಡಲೇ ನನಗೇನು ಪೇನ್ ಬರಲಿಲ್ಲ. ಆವಾಗ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ, ಒಂದ್ಸಲ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋನು ಹಾಸ್ಪಿಟ್ಲಿಗೆ ಹೋಗಿ, ಯಾಕೋ ಪೇನ್ ಎಲ್ಲ ಬರಾಕತ್ತಿಲ್ಲ ಅಂಥೇಳಿ ನಾನು ನಮ್ಮಮ್ಮಿ ಹಾಸ್ಪಿಟ್ಲಿಗೆ ಹೋದಿವ್ರಿ. ಹೋದ್ಮೇಲೆ ಏನಾಯ್ತು, ಅವರು ಒಮ್ಮೆ ನಾವು ಹಂಗೆ ತೋರಿಸ್ಕೋಬೇಕು ಅಂತ ಹೇಳಿ ಹೋದವ್ರು. ಯಾಕೋ ಪೇನ್ ಎಲ್ಲ ಬರಾತಿಲ್ಲ, ಡಾಕ್ಟರ್ ಕೊಟ್ಟಿದ್ದ ಡೇಟೂ ಬಂತು, ಆದರೂ ಪೇನ್ ಬರಾತಿಲ್ಲ, ಏನಿಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋನು ಅಂತ ಹೇಳಿ ನಾವು ಹೋದಂಥದ್ದು. ಆದ್ರೆ ಅವರು ಏನು ಮಾಡಿದರು, ಚೆಕ್ ಮಾಡಿದರು, ಎಲ್ಲ ಚೆಕ್ ಮಾಡಿ, ಇಲ್ಲ ನಿಮ್ಗೆ ಬಿ ಪಿ ಜಾಸ್ತಿ ಆಗೈತಿ, ಪಟ್ ಅಂಥೇಳಿ ಸಿಝರಿನ್ ಮಾಡಬೇಕು ಅಂತ ಹೇಳಿದ್ರಿ. ನಾನಂತೂ ಹಾಸ್ಪಿಟ್ಲಾಗ ಅಡ್ಮಿಟ್ ಉಳಿಲೇ ಇಲ್ಲ. ಅವ್ರು ಹೇಳಿದ್ರು ರಿಸ್ಕ್ ಆಕ್ಕತ್ತೆ ನಿಮ್ಗೆ, ಮನೆಗೆ ಹೋಗಬೇಡ್ರಿ ಅಂತಲೂ ಹೇಳಿದರು. ಆದರೂ ನಾನು ಇಲ್ಲ ಹ್ಞೂ ಅಂತ ಅವರಿಗೆಲ್ಲ ಡಾಕ್ಟ್ರಿಗೆಲ್ಲ ಹ್ಞೂ ಅಂತ ಹೇಳಿ ನಾನು ಮತ್ತೆ ಮನೆಗೆಲ್ಲ ಹೋಗಲಿಲ್ಲ. ಮತ್ತು ಬೇರೆ ಡಾಕ್ಟ್ರ್ ಕಡೆ ಹೋಗಿ ಒಂದ್ಸಲ ಅಂದರೆ ಪ್ರೈವೇಟ್ ತೋರಿಸಿದ್ದೆ. ಪ್ರೈವೇಟ್ನವರೆಲ್ಲ ರೊಕ್ಕದ ಸಲುವಾಗಿ ಇದನ್ನು ಮಾಡ್ತಾರೋ ಹಂಗೆ ಹಿಂಗೆ ಅಂಥೇಳಿ ಒಂದು ಸ್ವಲ್ಪ ಅಂದ್ಕೊಂಡು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲೊಂದ್ಸಲ ಚೆಕ್ ಮಾಡಿಸ್ಕೊಳ್ಳೋಣ ಅಂಥೇಳಿ. ಅವಾಗ ಅವರೂ ಇಲ್ಲ ನಿಮಗೆ ಬಿ ಪಿ ಜಾಸ್ತಿ ಆಗೈತಿ, ಸಿಝರಿನ್ ಮಾಡಬೇಕು ಅಂಥೇಳಿ ಅವರೂ ಹೇಳಿದ್ರು. ಅವಾಗ ನಾವಾದ್ರೂ ಏನೂ ಇಲ್ಲ, ಚೆಕಪ್ಪಿಗೆ ಅಂತ ಹೇಳಿ ಹೋದಂಥವ್ರು. ಏನು ತೊಗೊಂಡೋಗಿಲ್ಲ, ಏನಿಲ್ಲ. ನಾನು ನಮ್ಮ ಮಮ್ಮಿ ಇಬ್ಬರ ಹೋಗೀವಿ. ಅವ್ರು ನೋಡಿದ್ರೆ ಅಡ್ಮಿಟ್ ಆಗ್ರಿ ಅಂತ ಹೇಳ್ತಾರೆ. ಅವಾಗ ನಾನೇನಂದೆ, ಇಲ್ಲ ಅದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಅವರು. ಕೊಟ್ಟ ಮೇಲೆ ನಾನೇನಂದೆ, ಇಲ್ಲ ಮನೆಗೆ ಹೋಗೋನು, ಒಂದ್ಸಲ ಹೋಗಿಬೇಕಂದ್ರೆ ನಾಳೆ ಬರೋನು ಅಂತ ಹೇಳಿ ನಮ್ಮ ಮಮ್ಮಿಗೆ ಹೇಳಿದ್ದೆ. ಅವರು ಹ್ಞೂ ಅಂತ ಹೇಳಿ, ಡಾಕ್ಟ್ರೆಲ್ಲ ಇಲ್ಲ ಹೋಗೋದು ಬೇಡ ಅಂತಲೇ ಹೇಳಿದ್ರಿ. ಯಾಕಂದ್ರೆ ನೈಟೆಲ್ಲ ಜಾಸ್ತಿ ಬಿ ಪಿ ಜಾಸ್ತಿ ಆತಂದ್ರೆ ನಿಮಗೂ ಆಮೇಲೆ ಪಾಪು ಇಬ್ಬರು ಪ್ರಾಬ್ಲಮ್ ಆಕತಿ, ಹೋಗೋದು ಬೇಡ, ನೀವು ಈಗ ಸದ್ಯಕ್ಕೆ ಅಡ್ಮಿಟ್ ಆಗಬೇಕು, ನಾವು ನಾರ್ಮಲ್ ಟ್ರೈ ಮಾಡ್ತೀವಿ, ನಾರ್ಮಲ್ ಆಗೋ ಚಾನ್ಸ್ ಇಲ್ಲ ಅಂದರೆ ಸಿಝರಿನ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನಾವು ಅಡ್ಮಿಟ್ ಏನು ಆಗಲೇ ಇಲ್ಲ ರೀ. ನನಗೆ ಯಾಕೋ ಇಲ್ಲ, ನಾವು ಇವತ್ತು ಹೋಗೋದು ಮನೆಗೆ ಅಂತ ಹೇಳಿ, ಯಾಕಂದ್ರೆ ಏನೂ ತೊಗೊಂಡು ಹೋಗಿರಲಿಲ್ಲ, ಮನ್ಯಾಗ ಮತ್ತು ಕೇಳೋನು ಎಲ್ಲ ಅಂಥೇಳಿ ಹೋದಿವ್ರಿ. ಮನೆಗೆ ಹೋಗಿ ಅಲ್ಲೊಂದ್ಸಲ ಅವತ್ತು ನಾನು ಮನೆಗೆ ಹೋಗಿ ಮತ್ತು ಮಾರನೇ ದಿನ ಏನಂತ ಹೇಳಿದ್ರೆ ಮತ್ತೊಂದ್ಸಲ ಚೆಕ್ ಮಾಡಿಸೋಣ ಅಂಥೇಳಿ. ಯಾಕಂದ್ರೆ ಅವ್ರು ಹಂಗೆ ಡಾಕ್ಟ್ರೆಲ್ಲ ಹೇಳಿ ಕಳಿಸ್ಮೇಲೆ ಮತ್ತೆ ಅಷ್ಟು ಸಮಾಧಾನ ಆಗೋದಿಲ್ಲಲ್ರಿ ಮನೆಯಾಗೆಲ್ಲ. ಹಾಗಾಗಿ ಹೋದ್ವಿ ರೀ. ಹೋಗಿ ಮತ್ತೆ ಚೆಕ್ ಮಾಡಿಸಿದ್ವಿ. ಇಲ್ಲ ಅಡ್ಮಿಟ್ ಆಗಬೇಕಂಥೇಳಿ ಅಂತಂದ್ರೆ ಅಡ್ಮಿಟ್ ಆದ್ವಿ ರೀ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಇದೇ ರೀತಿನ ನಂದು ಸಿ ಸೆಕ್ಷನ್ನ ಆಗಿದ್ದು ನೋಡಿರಿ ಡೆಲಿವರಿ. ಏನಂದ್ರೆ ಏನೂ ಪೇನ್ ಇಲ್ಲ, ಬಿ ಪಿ ಜಾಸ್ತಿ ಆಗೈತಿ. ನಾರ್ಮಲ್ಗೆ ಏನಾರ ಟ್ರೈ ಮಾಡಿದ್ರೆ ಮತ್ತು ಬಿ ಪಿ ಜಾಸ್ತಿ ಆಗಿ ಪಾಪುಗೆ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ ನನಗೆ ಸಿ ಸೆಕ್ಷನ್ನ ಮಾಡ್ದಂಥದ್ದು ರೀ. ಆಮೇಲೆ ಅಷ್ಟಕ್ಕೆ ಅವ್ರು ಹೇಳಿದರೆ, ಇಲ್ಲ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೇನೆ ಅಂದರೆ ನಾನು ನಾರ್ಮಲ್ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ಬೇಡ ಅಂಥೇಳಿ ನಾವು ಸಿ ಸೆಕ್ಷನ್ನ ಮಾಡಿಸ್ಕೊಂಡೆ ನೋಡಿರಿ.
ಇದನ್ನಂದು ಆಮೇಲೆ ಒಂದನೇದ್ದು ಸಿ ಸೆಕ್ಷನ್ ಆಗೈತಿ ಅಂದಮೇಲೆ ಆಲ್ಮೋಸ್ಟ್ ಎರಡನೇದೂ ಸಿ ಸೆಕ್ಷನನ್ನು ಮಾಡ್ತಾರೆ ರೀ. ಹಂಗಾಗಿ ಗುಬ್ಬಿದು ಸಿ ಸೆಕ್ಷನ್ ಇದೆಲ್ಲ ಆದಮೇಲೆ ಸಿ ಸೆಕ್ಷನದ್ದು ಏನಂತ ಹೇಳಿದ್ರೆ ಫಸ್ಟ್ ಡೆಲಿವರಿ ನಂದು ಸೃಜನಂದು ಡೆಲಿವರಿ ಆದಮೇಲೆ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ ನಾನು ಒಂದು ಡಾಕ್ಟ್ರಿಗೂ ಕೇಳಿಲ್ಲ ರೀ ಬೆಲ್ಟ್ ಯಾವಾಗ ಹಾಕ್ಕೋಬೇಕು, ಅದರಿಂದ ಏನಾದರೂ ನೋವಿಗೆ ಏನಾದರೂ ಪ್ರಾಬ್ಲಮ್ ಆಕತ್ತೆ ಈ ರೀತಿ ಎಲ್ಲನೂ ಏನೂ ಕೇಳಲೇ ಇಲ್ಲ. ಹಾಗೆ ಡಿಸ್ಚಾರ್ಜ್ ಎಲ್ಲ ಆಗಿ ಬಂದುಬಿಟ್ಟೆ. ಆಮೇಲೆ ನಾನು ನೋವಿತ್ತಲ್ರಿ, ಮತ್ತು ಅದೆಲ್ಲ ನೋವು ಇರ್ತೈತಲ್ಲ, ಜಾಸ್ತಿನೇ ಇರ್ತೈತಿ, ಬೆಲ್ಟ್ ಹಾಕಿದೆ ಅಂದರೆ ಇನ್ನೂ ನೋವು ಜಾಸ್ತಿ ಆಕತಿ ಅಂತ ಹೇಳಿ ಅಂದ್ಕೊಂಡು ನಾನೇನು ಮಾಡಿದೆ, ಬೆಲ್ಟ್ ಯೂಸ್ ಮಾಡಲೇ ಇಲ್ಲ ಫಸ್ಟ್ ಡೆಲಿವರಿ ಆದ ನಂತರ. ಆಮೇಲೆ ಅವಾಗ ನನಗೇನು ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತೇನೆ ನಿಮ್ಗೆ. ನಾನು ಬೆಲ್ಟ್ ಏನು ಯೂಸ್ ಮಾಡಲಿಲ್ಲ ಅಲ್ಲ, ಅದ್ರ ಸಲುವಾಗಿ ಈಗ ನಾವು ಡೆಲಿವರಿ ಆದಮೇಲೆ ಹೊಟ್ಟೆ ಪ್ರೆಗ್ನೆಂಟ್ ಇದ್ದಾಗ ಏನು ಹೊಟ್ಟಿರ್ತೈತಲ್ಲ ರೀ, ಅದವ್ರಿಗೆ ಗೊತ್ತಿರ್ತೈತಲ್ಲ, ಅವರಿಗೆ ಅಂತ ಹೇಳತ್ತಿದ್ದೆ. ಈ ಹೊಟ್ಟೆನ ಮೇಲೆ ಇರ್ತೈತಲ್ಲ ರೀ ನಮ್ದು ಕಿಬ್ಬೊಟ್ಟೆ ಅಂತೇಳಿ ಬಂದಿರ್ತೈತಲ್ಲ, ಆ ನೋವಿಗೆ ಅದು ಹತ್ತಕ್ದಂಗಾಗಿ ಅಂದ್ರೆ ಜಾಯಿಂಟ್ ಆದಂಗೆ ಆಗಿಬಿಡ್ತೈತಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಬಂದಿರ್ತೈತೆ ಅವಾಗ. ಹಾಗಾಗಿ ಅದು ಮತ್ತು ಸ್ವೆಟ್ಟಿಂಗ್ ಎಲ್ಲ ಆಗಿ ಲಘೂನ ಹೋಗಲೇ ಇಲ್ಲ ರೀ ಅದು, ಅಂದರೆ ಬೆವರಾಗಿ ಆಮೇಲೆ ಈ ರೀತಿಯ ಈ ಮ್ಯಾಲಿಂದ ಹೊಟ್ಟೆ ಅದ್ರ ಮ್ಯಾಲೆ ಬಿದ್ದು ಈ ರೀತಿಯಾಗಿ ಲಘು ಕಡಿಮೆನೇ ಆಗಲಿಲ್ಲ ಅದು. ಆಮೇಲೆ ನನಗೆ ಇದು ಪ್ರಾಬ್ಲಮ್ ಯಾವಾಗ ನನಗೆ ಗೊತ್ತಾಗಿದ್ದು ಅಂದರೆ ನನಗೆ ಅವಾಗ ಎಲ್ಲಿ ತನಕ 3 ತಿಂಗಳವರೆಗೂ ಸಿ ಸೆಕ್ಷನದ್ದು ನೋವು ಕಡಿಮೆ ಆಗಲೇ ಇಲ್ಲ ರೀ. ಅದು ಸಿಸರಿನ್ ನೋವು ಅಲ್ಲಿ ತನಕನೂ ನೋವಿತ್ತು ನನಗೆ, 3 ತಿಂಗಳವರೆಗೂ ನೋವಿತ್ತು. ಆಮೇಲೆ ಮತ್ತು 3 ತಿಂಗಳ ನೋವೇನು ಕಡಿಮೆ ಆಗಲಿಲ್ಲ. ಅವಾಗ ಮತ್ತೆ ಅಲ್ಲಿ ಡಾಕ್ಟ್ರಿಗೆ ಕರೆಸಿ ಕೇಳಿದಾಗ ಅವರು ಅದಕ್ಕೊಂದೆಲ್ಲ ಪೌಡ್ರೆಲ್ಲ ಕೊಟ್ಟರು. ಆಮೇಲೆ ನೋವು ಕಡಿಮೆ ಆಯ್ತು. ಯಾಕಂತ ಹೇಳ್ತೇನೆ ರೀ, ನಾವೇನೀಗ ಬೆಲ್ಟನ್ನು ನಾನು ಅವಾಗ ಹಾಕ್ಕೊಂಡಿದ್ದೆ ಅಂತಂದ್ರೆ ಆ ನೋವು ಕಡಿಮೆ ಆಕ್ಕಿತ್ತು ರೀ, ಅವಾಗನ ಕಡಿಮೆ ಆಕ್ಕಿತ್ತು. ನಾನೇನಂದೆ, ಬೆಲ್ಟ್ ಹಾಕ್ಕೊಂಡ್ರೆ ನೋವಿಗೆ ಪ್ರಾಬ್ಲಮ್ ಆಕತ್ತಿ ಅಂಥೇಳಿ ಅನ್ನೋ ಕಾರಣಕ್ಕೆ ನಾ ಬೆಲ್ಟ್ ಯೂಸ್ ಮಾಡಲಿಲ್ಲ. ಆದ್ರೇನು ಬೆಲ್ಟ್ ಹಾಕ್ಕೊಳ್ಳೋದ್ರಿಂದ ನೋವಿಗೆ ಏನೂ ಪ್ರಾಬ್ಲಮ್ ಆಕ್ಕಿರ್ಲಿಲ್ಲ ರೀ, ನೋವು ಲಘು ಕಡಿಮೆ ಆಕ್ಕಿತ್ತು. ಯಾಕಂದ್ರೆ ಅದು ಹೊಟ್ಟೆನ ಅದ್ರ ಮೇಲೆ ಜಾಸ್ತಿ ಭಾರಾಗಿ ಸ್ವೆಟ್ಟಿಂಗ್ ಆಗೋದ್ರಿಂದ ನೋವು ಲಘು ಕಡಿಮೆ ಆಗಲಿಲ್ಲ ನಾನು ಫಸ್ಟ್ ಡೆಲಿವರಿಯಾಗ. ನಾನು ಆಮೇಲೆ ಗುಬ್ಬಿದ್ದ ಡೆಲಿವರಿ ಆದ ನಂತರ ಕೇಳ್ಕೊಂಡು ಹೋಗಿದ್ದೆ ರೀ ಡಾಕ್ಟ್ರಿಗೆ, ಯಾವಾಗ ನಾವು ಬೆಲ್ಟ್ ಯೂಸ್ ಮಾಡಬೇಕು, ಒಂದು ವೇಳೆ ಬೆಲ್ಟ್ ಏನಾದರೂ ಹಾಕ್ಕೊಂಡ್ರೆ ನೋವಿಗೆ ಏನಾರು ಪ್ರಾಬ್ಲಮ್ ಆಕತ್ತೆ ಅಂತೆಲ್ಲ ಕೇಳಿದೆ. ಡಾಕ್ಟರ್ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನೇನು ಮಾಡಿದೆ, ಗುಬ್ಬಿದ ಡೆಲಿವರಿ ಆದಮೇಲೆ ನಾನು ಬೆಲ್ಟ್ನ 1 ವಾರ ಈ ರೀತಿ ಎಲ್ಲ ಆದ ನಂತರ 1 ವಾರ 2 ವಾರ ಈ ರೀತಿ ಅಂದ್ರೆ ಈ ರೀತಿ ಎಲ್ಲ ಆದ ಕೂಡಲೇ ಅಂದರೆ ಬೆಲ್ಟ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ನೋಡಿರಿ. 1 ವಾರ ಅಥವಾ 2 ವಾರ ಈ ರೀತಿ ಇರ್ಬೋದು ರೀ, ಅಂದ್ರೆ ಒಟ್ಟು 1 ತಿಂಗಳೊಳಗೆ ನಾನು ಬೆಲ್ಟ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೆ. ಅವಾಗ ಏನಾಯ್ತು ಅಂದ್ರೆ ನೋವು ಪಟ್ಟಂತೆ ಹೋಗ್ಬಿಡ್ತು ನೋಡಿರಿ. ಯಾಕಂತಂದ್ರೆ ನಂಗೆ ಅದು ಹೇಳಿದ್ದೆ ಅಲ್ಲ, ನಾವು ಬೆಲ್ಟೆಲ್ಲ ಹಾಕಿದ್ವಿ ಅಂದ್ರೆ ಆ ನೋವಿಗೆ ಗಾಳಿ ಆಡ್ದಂಗೆ ಆಕೈತೆ ರೀ. ಆಮೇಲೆ ನೋವಿನ ಮೇಲೆ ನಮ್ಮ ಹೊಟ್ಟೆ ಬೀಳಂಗಿಲ್ಲ, ಅದರಿಂದ ಆ ನೋವಿಗೆ ಬೆವರು ಇದೆಲ್ಲ ಏನೂ ಆಗಂಗಿಲ್ಲ, ಹತ್ತಕ್ಕದಂಗೆ ಅಂಥೇಳಿ ಅನ್ಸಂಗಿಲ್ಲ. ನೋವು ಒಂಥರ ಲಘುನ ಕಡಿಮೆ ಆಗೋಕ್ಕೆ ಅನುಕೂಲ ಆಕೈತೆ ರೀ ನಾವು ಬೆಲ್ಟ್ ಹಾಕೋದ್ರಿಂದ. ಆಮೇಲೆ ಹೊಟ್ಟೆ ಭಾಗನೂ ಕಡಿಮೆ ಆಗೋಕ್ಕೆ ಅನುಕೂಲ ಆಕತಿ. ಅದ್ರ ತೀರಾ ಏನು ಆ ಬೆಲ್ಟ್ ಹಾಕೋದ್ರಿಂದ ನಮ್ಮ ಹೊಟ್ಟೆ ಭಾಗ ಕಡಿಮೆ ಆಕತಿ, ಬೆಲ್ಲಿ ಫ್ಯಾಟ್ ಬರೋದಿಲ್ಲ ಅಂತಂತೂ ನಾ ಹೇಳಂಗಿಲ್ಲ ರೀ. ಯಾಕಂದರೆ ಬೆಲ್ಟ್ ಹಾಕೋದ್ರಿಂದ ಹೊಟ್ಟೆ ಭಾಗ ಕಡಿಮೆ ಆಗೋದಿಲ್ಲ ಅಷ್ಟೇನು. ಆದ್ರೇನು ನೋವಿಗೆ ಸಿ ಸೆಕ್ಷನ್ ಆದವರಿಗೆ ನೋವಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗುವಂಥದ್ದು ನೋಡಿರಿ. ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ಈಗ ನೀವು ಸಿ ಸೆಕ್ಷನ್ ಎಲ್ಲ ಆಗಿತ್ತು ಅಂತಂದ್ರೆ ನೋವಿಗೆ ಪ್ರಾಬ್ಲಮ್ ಆಕತಿ ಅದು ಅಂಥೇಳಿ ನೀವು ಬೆಲ್ಟ್ ಹಾಕ್ಲಾರ್ದ ಇರಕ್ಕೆ ಹೋಗ್ಬೇಡ್ರಿ, ಬೆಲ್ಟ್ನ ಯೂಸ್ ಮಾಡಿರಿ. ಅದರಿಂದ ಹೊಟ್ಟೆ ಭಾಗ ಕಡಿಮೆ ಆಕತ್ತಿಲ್ಲೋ ಗೊತ್ತಿಲ್ಲ, ಆದರೆ ನೋವು ಮಾತ್ರ ಲಘೂನ ಕಡಿಮೆ ಆಗುವಂಥದ್ದು. ಆಮೇಲೆ ಒಂಥರ ನಿಮ್ಗೆ ಸಪೋರ್ಟ್ ಸಿಗುವಂಥದ್ದು ನೋಡಿರಿ. ಹಾಗಾಗಿ ನೀವು ಬೆಲ್ಟ್ನ ಆರಾಮಾಗಿ ಯೂಸ್ ಮಾಡ್ಬೋದು, ನೋವಿಗೇನೂ ಪ್ರಾಬ್ಲಮ್ ಆಗಂಗಿಲ್ಲ. ನೋವು ಲಘು ಕಡಿಮೆ ಆಗೋಕ್ಕೆ ಅನುಕೂಲ ಮಾಡಿಕೊಡ್ತೈತೆ ನಮಗೆ ಬೆಲ್ಟ್. ಹೊಟ್ಟೆ ಭಾಗ ಸ್ವಲ್ಪ ಮಟ್ಟಿಗೇನೋ ಹೌದು ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅದಕ್ಕೂ ಒಂಚೂರು ಇದಾಗ್ಬೋದು ಅಷ್ಟೇ. ಈ ವಿಚಾರನ ನಾನು ನಿಮ್ಮ ಜೊತೆಗೆ ಯಾಕೆ ಶೇರ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಾನು ಅದೇ ಹೇಳಿದೆ ಅಲ್ರಿ, ಫಸ್ಟ್ ಡೆಲಿವರಿ ಸೃಜನಂದಾದಾಗ ನಂಗೆ 3 ತಿಂಗಳ ತನಕನೂ ನೋವು ಕಡಿಮೆ ಆಗಲಿಲ್ಲ. ಯಾಕಂದ್ರೆ ನಾನು ಅವಾಗ ಬೆಲ್ಟ್ ಹಾಕಿದ್ರೆ ನೋವಿಗೆ ಪ್ರಾಬ್ಲಮ್ ಆಕತಿ ಅಂಥೇಳಿ ಬೆಲ್ಟ್ ಹಾಕಲಿಲ್ಲ. ಆದರೆ ಅದು ಬೆಲ್ಟ್ ಹಾಕಿದ್ರೆ ನನಗೆ ಪಟ್ಟಂತ ನೋವು ಕಡಿಮೆ ಆಗುವಂಥದ್ದು ನಂಗೆ
ಗುಬ್ಬಿ ಡೆಲಿವರಿ ಆದಾಗ ನೋವಿಂದ ಏನೂ ಗೊತ್ತಾಗಲೇ ಇಲ್ಲ ರೀ. ಯಾಕಂದ್ರೆ ಬೆಲ್ಟ್ ಹಾಕಿದ್ದೆ ಪಟ ಪಟ ನೋವು ಕಡಿಮೆ ಆಗಿಬಿಡ್ತು. ಒಂದು ತಿಂಗಳೊಳಗೆ ನೋವು ಕಡಿಮೆ, ಒಂದು ತಿಂಗಳಲ್ಲ, ಒಂದು ಎರಡರಿಂದ 3 ವಾರದಾಗ ನೋವೆಲ್ಲ ಚೊಕ್ಕಾಗ್ಬಿಟ್ಟಿತ್ತು ನಂಗೆ. ಅದೇ ಸೃಜನ ಡೆಲಿವರಿ ಆದಾಗ ನಾನು ಬೆಲ್ಟ್ ಹಾಕಲಿಲ್ಲ ಅಂಥೇಳಿ 3 ತಿಂಗಳ ತನಕನೂ ನಂಗೆ ನೋವು ಕಡಿಮೆ ಆಗಲಿಲ್ಲ ನೋಡಿರಿ. ಅದಕ್ಕೆ ನಾನು ಯಾರಾದರೂ ಅಂಥವ್ರು ವಿಡಿಯೋ ನೋಡಿದ್ರಿ ಅಂದರೆ ಅವ್ರಿಗೂ ಒಂದು ರೀತಿ ಅನುಕೂಲ ಆಗಲಿ. ಯಾಕಂದರೆ ಎಲ್ಲರೂ ಶಾಣೆ ಇರ್ತಾರೆ, ಇಲ್ಲ ಅಂತ ಹೇಳಿಲ್ಲ, ಏನೋ ನಂತರ ಒಬ್ಬರಾದ್ರು ಇರ್ತಾರಲ್ಲ, ಅಂಥವ್ರು ಯಾರಾದರೂ ನೋಡಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂಥೇಳಿ ನಾನು ನನ್ನ ಒಂದು ಈ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಂಥದ್ದು. ನನ್ನ ಇದು ಒಂದು ಓನ್ ಎಕ್ಸ್ಪೀರಿಯೆನ್ಸ್ ರೀ, ಏನೂ ಇಲ್ಲ. ನನಗೆ ಹಂಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ಈ ಒಂದು ವಿಚಾರನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇದರಿಂದ ಅನುಕೂಲ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಂಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತಿದ್ರಿ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.